ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ನಾನು ಕೂಡ ಚೆನ್ನಾಗಿದ್ದೀನಿ. ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ. ಸೊ ಮಾನಿಟೈಸೇಷನ್ ಆಯ್ತು. ನನ್ನ ಫ್ಯಾಮಿಲಿ ಹೇಗ್ ಸಪೋರ್ಟ್ ಮಾಡ್ತು ಅಂತ ಹಾಕಿದ್ದೆ. ಸೊ ಎಲ್ರು ಕೂಡ ವಾಚ್ ಮಾಡಿದಿರಾ, ಎಲ್ರು ಕೂಡ ಕಂಗ್ರಾಚುಲೇಷನ್ ಹೇಳಿದಿರಾ. ಒಂದ್ ಸೆಕೆಂಡ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ ಈ ವಿಡಿಯೋ ಮೂಲಕ. ಸೊ ಆ ವಿಡಿಯೋದಲ್ಲೇ ನೆಕ್ಸ್ಟ್ ಹೇಳಿದೆ, ನನ್ನ ವೈಟಿ ಫ್ರೆಂಡ್ ಆಗಿರ್ಬೋದು, ನನ್ನ ಫ್ರೆಂಡ್ ಸರ್ಕಲ್ ಹೇಗೆ ನನ್ಗೆ ಯೂಟ್ಯೂಬ್ ಅಲ್ಲಿ ಸಪೋರ್ಟ್ ಮಾಡಿದ್ರು, ಯಾರೆಲ್ಲ ಸಪೋರ್ಟ್ ಮಾಡಿದ್ರು, ಸೊ ಅವ್ರ ನೇಮ್ ಹೇಳೋಣ ಅಂತ ಅನ್ಕೊಂಡಿದೀನಿ ಅಂತ ಹೇಳ್ತಾ ಇದ್ದೆ. ಸೊ ಅವರಿಗೋಸ್ಕರ ಒಂದು ವಿಡಿಯೋ ಮಾಡ್ತೀನಿ ಅಂತ. ಸೊ ಅದನ್ನು ಕೂಡ ಟೈಮ್ ಬಂತು. ಸೊ 2 ಡೇಸ್ ಮಾಡೋಣ ಅಂದೆ, ಬಿಸಿ ಇದ್ದೆ, ಮಾಡಕ್ ಆಗಿರ್ಲಿಲ್ಲ. ಸೊ ಅದಕ್ಕೆ ಇವತ್ತು ಅವರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಏನಿಲ್ಲ, ನಾವೊಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೀವಿ ಅಂತ ಹೇಳಿದ್ರೆ, ಸೊ ನಾವ್ ಒಬ್ರೇ ವಿಡಿಯೋ ಮಾಡ್ಕೊಂತೀವಿ, ನಾವ್ ಒಬ್ರೇ ಹಾಕ್ತಿವಿ, ಯಾರ್ದು ಹೆಲ್ಪ್ ಇಲ್ಲ, ನಮ್ಮಷ್ಟಿಗೆ ನಾವೇ ವೈಟಿಲಿ ಏನೋ ಒಂದ್ ಸಾಧನೆ ಮಾಡ್ತಿರ್ವಿ ಅಂತ ಅನ್ಕೊಳೋದು, ನಮ್ಮಿಂದನೇ ಎಲ್ಲ ಆಗುತ್ತೆ ಅನ್ಕೊಳೋದು ತುಂಬಾನೇ ಸುಳ್ಳು. ಸೊ ಯಾಕಂದ್ರೆ ಈ ವೈಟಿಲಿ ಎಲ್ಲರೂ ಒಬ್ರು ಸಪೋರ್ಟ್ ಒಬ್ರಿಗೆ ತುಂಬಾನೇ ಮುಖ್ಯವಾಗಿರುತ್ತೆ. ಒಬ್ರು ಸಪೋರ್ಟ್ ಮಾಡಿದ್ರೆ ಮಾತ್ರ ಈ ವೈಟಿಲಿ ಏನಾದ್ರೂ ಒಂದ್ ಅಚೀವ್ ಮಾಡಕ್ಕೆ ಸಾಧ್ಯ. ಹಾಗೆ ಕೂಡ ಏನೇ ಒಂದ್ ವಿಡಿಯೋ ಹಾಕಿದ್ರು ಸಹ ಕೆಲವೊಬ್ರು ಏನಾಗುತ್ತೆ ಅಂದ್ರೆ, ನಮ್ಮನ್ನ ಇಷ್ಟಪಟ್ಟು, ವಿಡಿಯೋ ಇಷ್ಟಪಟ್ಟು, ನಮ್ಮ ಚಾನಲ್ ಇಷ್ಟಪಟ್ಟು ಬಂದಿರೋರು ಕೊನೆವರೆಗೂ ಇರ್ತಾರೆ. ಬಟ್ ಏನೋ ಒಂಥರ ಏನಂದ್ರೆ ಬರ್ಬೇಕು ಬೇಡ ಆ ತರ ಒಂದ್ ಮನೋಭಾವನದಲ್ಲಿ ಸಬ್ಬಾಗಿರ್ತಾರಲ್ವಾ. ಸೊ ಅವ್ರು ಯಾವತ್ತು ಸಬ್ಬಾಗಿರ್ಲಿ, ಸಪೋರ್ಟ್ ಆಗಿರ್ಲಿ, ಒಂದು ಒಳ್ಳೆ ಮನ್ಸಿಂದ ಸಪೋರ್ಟರ್ ಇರಲ್ಲ. ಏನಂದ್ರೆ ನನ್ನ ಚಾನಲ್ ಅಲ್ಲೇ ಆಗಿರ್ಬೋದು, ಲೈವ್ ಅಲ್ಲೇ ಆಗಿರ್ಬೋದು, ಏನಾಗುತ್ತೆ ಅಂತ ತಿಳ್ಕೊಳೋದು. ಸೊ ಇವ್ರ ಲೈಫ್ ಅಲ್ಲಿ ಏನಾಗುತ್ತೆ, ಇವ್ರ ಲೈವ್ ಅಲ್ಲಿ ಏನಾಗುತ್ತೆ, ಇವ್ರ ವಿಡಿಯೋದಲ್ಲಿ ಏನಾಗುತ್ತೆ ಅಂತ ತಿಳ್ಕೊಳೋರ್ ಮಾತ್ರ ತುಂಬಾ ದಿನ ಬರಲ್ಲ ಕೊನೆವರೆಗೂ. ಸೊ ನಂಗೂ ಕೂಡ ಹಾಗೆ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಆಯ್ತು. ಯಾಕೆಂದ್ರೆ ತುಂಬಾ ಜನ ಸಪೋರ್ಟ್ ಮಾಡಿದ್ರು, ಇಲ್ಲ ಅಂತ ಅಲ್ಲ. ಸೊ ಅದ್ರಲ್ಲೂ ನಂಗೆ ಸ್ಟಾರ್ಟಿಂಗ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ 6 ಮಂತ್ ಇಂದಾನು ಹಿಡಿದು 6 ಮಂತ್ ಎಂಡಿಂಗ್ ವರ್ಗು, ನನ್ನ ಚಾನಲ್ ಮಾನಿಟೈಸೇಷನ್ ಆಗೋವರೆಗೂ ಹೇಗೆಲ್ಲ ನಂಗೆ ಸಪೋರ್ಟ್ ಮಾಡಿದ್ರು, ಯಾರೆಲ್ಲ ಸಪೋರ್ಟ್ ಮಾಡಿದ್ರು ಅಂತ ಹೇಳಿ ಮೊದಲನೇದಾಗಿ ಲೀಸ್ಟ್ ಹೇಳ್ಬಿಡ್ತೀನಿ. ಇನ್ನ ಬ್ರದರ್ ಲಿಸ್ಟಿಗೆ ಬರೋದಾದ್ರೆ, ಸೊ ಮೊದಲನೇದಾಗಿ ಲೋಕೇಶ್ ಅಣ್ಣ ಆಗಿರ್ಬೋದು, ಹರೀಶ್ ಅಣ್ಣ ಆಗಿರ್ಬೋದು, ರಿಲೆಕ್ಸ್ ಅಣ್ಣ ಆಗಿರ್ಬೋದು, ನಮ್ಮ ಆರ್ ಕೆ ಗೌಡ್ರು, ವಿನು ಬ್ರದರ್, ರಾಮು ಬ್ರದರ್, ಪ್ರಸನ್ನ ಅಣ್ಣ ಆಗಿರ್ಬೋದು, ಆಮೇಲೆ ಇದು ನಿಡೋಣಿ ಗುರುಗಳು ಅಂತ ಒಬ್ರು ಚಾನಲ್ ಇದೆ, ಅವ್ರು ಆಗಿರಬಹುದು. ಆಮೇಲೆ ಲಾಲಾ ಬ್ರದರ್ ಅಂತ ಇದ್ದಾರೆ, ಸೊ ಅವರು ಕೂಡ ಆಗಿರ್ಬೋದು. ಸೊ ನಾನು ಏನ್ ಮಾಡಿದೀನಿ, ನೇಮ್ ಬರ್ಕೊಂಡಿದೀನಿ. ಶ್ರೀಧರ್ ಬ್ರದರ್ ಆಗಿರ್ಬೋದು, ಗುರು ಅಣ್ಣ ಆಗಿರ್ಬೋದು. ಸೊ ಇವರೆಲ್ಲ ಹೇಗೆ ಅಂದ್ರೆ, ನಾನು ಚಾನಲ್ ಸ್ಟಾರ್ಟ್ ಮಾಡಿದ್ನಲ್ವಾ, ಅವಾಗಿಂದನು ಕೂಡ ನನ್ನ ಚಾನಲ್ಗೆ ಬಂದು ಸಪೋರ್ಟ್ ಮಾಡೋದು ಆಗಿರ್ಬಹುದು, ವಿಡಿಯೋ ನೋಡೋದಾಗಿರ್ಬೋದು, ಏನೋ ಒಂದೊಂದ್ಸತಿ ವಿಡಿಯೋದಲ್ಲಾಗಿರ್ಬೋದು, ಸೊ ಲೈವ್ ಅಲ್ಲಿ ಆಗಿರ್ಬೋದು, ಒಂದೊಂದ್ಸತಿ ಡಿಸಪಾಯಿಂಟ್ ಆದಾಗ ಧೈರ್ಯ ಹೇಳಿದ್ರು ಕೂಡ ಇವ್ರೆ. ಆಕ್ಚುಲಿ ನನಗೆ ಹೇಳ್ಬೇಕು ಅಂದ್ರೆ ಇದ್ರಲ್ಲಿ ಎಕ್ಸ್ಪೆಷಲಿ ಒಬ್ರು ಇದಾರೆ. ಸೊ ಅವರು ಸ್ವಲ್ಪ ದಿನ ಬೇಡ ಅಕ್ಕ ನನ್ನ ನೇಮ್ ರಿವೀಲ್ ಮಾಡೋದು ಅಂತ ಹೇಳಿದ್ರೆ, ಸೊ ಹಾಗಾಗಿ ಹೇಳೋದಿಲ್ಲ. ಸೊ ನೋಡೋಣ, ಅವ್ರ ಪರ್ಮಿಷನ್ ಇತ್ತು ಅಂದ್ರೆ ನೆಕ್ಸ್ಟ್ ಒಂದ್ ವಿಡಿಯೋ ಇದೆ. ಸೊ ಏನಂದ್ರೆ ಅವರಿಗೋಸ್ಕರನೇ ಅದೇ ವಿಡಿಯೋ 2 ಪರ್ಸನ್ ಇದಾರೆ, ಅವರಿಗೋಸ್ಕರನೇ ಆ ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ 2% ಅಂತ ಯಾಕೆ ಎಕ್ಸ್ಟ್ರಾ ತಗೊಂಡಿದೀನಿ ಅಂದ್ರೆ, ನನ್ನ ಮಾನಿಟೈಸೇಷನ್ ಚಾನಲ್ ಏನೋ 4000 ಆಯ್ತು. ಇನ್ನ ಮಾನಿಟೈಸೇಷನ್ ಮಾಡ್ಕೊಳೋದಿದೆಯಲ್ಲ, 4000 ಮಾಡಿದಷ್ಟು ಈಸಿ ಮಾನಿಟೈಸೇಷನ್ ಮಾಡ್ಕೊಳೋದಲ್ಲ. ಯಾಕೆಂದ್ರೆ ಮಾನಿಟೈಸೇಷನ್ ಪ್ರೊಸೆಸ್ ಗೊತ್ತಿದ್ದರ್ ಮಾತ್ರ ಮಾಡ್ಬೇಕು. ಇಲ್ಲ ಅಂದ್ರೆ ನಾವು ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ಕೂಡ ಅದು ಎಲ್ಲ ನಮ್ ಚಾನಲ್ ಏನು ನಾವು ಮಾಡಿದ ಎಫರ್ಟ್ ಏನು ಕಾಣಲ್ಲ, ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಮಾನಿಟೈಸೇಷನ್ ಆಗೋದು ತುಂಬಾನೇ ಸುಲಭ ಅಲ್ಲ, ತುಂಬಾ ಕಷ್ಟ. ಸೊ ಹಾಗಾಗಿ ನಮ್ಗೇನೋ ವಿಡಿಯೋ ಮಾಡ್ದೆ, ಸ್ವಲ್ಪ ವಾಚ್ ಅವರ್ ಬಂತು, ಹಾಗೆ ಲೈವ್ ಮಾಡ್ದೆ, ವೈರಲ್ ಆಯ್ತು, 4000 ಏನೋ ಆಗ್ಬಿಡ್ತು. ಫಸ್ಟ್ ನನಗ್ ಮೊದ್ಲು ನಾನು ಆಗ್ಲಿ, ನನ್ನ ಬೆಸ್ಟಿ ಒಬ್ರು, ಸೊ ಅವ್ರ ಲಿಸ್ಟ್ ಕೂಡ ಮಾಡಿದೀನಿ, ಹೇಳ್ತೀನಿ. ಸೊ ಅವರಿಗೂ ನಂಗೂ ನಮ್ಮಿಬ್ರಿಗೂ ಒಂದು ಟೆನ್ಷನ್ ಆಗಿತ್ತು ಅಂದ್ರೆ, ವಾಚ್ ಅವರ್ ಮಾಡಬೇಕಾದ್ರೂ ಅಷ್ಟು ಟೆನ್ಷನ್ ಆಗ್ಲಿಲ್ಲ. ಅಷ್ಟು ಟೆನ್ಷನ್ ನಮಗೆ ಮಾನಿಟೈಸೇಷನ್ ಇನ್ನೇನ್ ವಾಚ್ ಅವರ್ ಹತ್ರ ಆಗ್ತಾ ಇದೆ ಅಂದಾಗ ನಮಗೆ ಟೆನ್ಷನ್ ಸ್ಟಾರ್ಟ್ ಆಗಿತ್ತು. ಆ ಟೈಮಲ್ಲಿ ಹೇಗಾಯ್ತು ಅಂದ್ರೆ, ದೇವ್ರು ಅಂತ ನಾವ್ ಅನ್ಕೊಂಡಿದೀವಿ ನಾವಿಬ್ರು. ಆ ದೇವ್ರು ಬಂದಂಗೆ ಆ ಟೈಮಲ್ಲಿ ನಮ್ಮನ್ನ ಬಂದು ಕೈ ಹಿಡಿದು, ಅಂದ್ರೆ ಆ ಟೈಮಲ್ಲಿ ಬರ್ಲಿಲ್ಲ, ಮೊದ್ಲಿಂದಾನು ನಮ್ ಚಾನಲ್ ಸ್ಟಾರ್ಟ್ ಮಾಡ್ದಾಗಿಂದ ಹಿಡಿದು ವಿಡಿಯೋ ಚೆಕ್ ಮಾಡೋದು. ಆಕ್ಚುಲಿ ಅವರಿಂದ ನಾನು ಬ್ರದರ್ ಇಂದ ನಾನು ವಿಡಿಯೋ ಹಾಕೋದ್ರಿಂದ ಇರ್ಬೋದು, ತಮ್ಮೇಲ್ ಬಗ್ಗೆ ಇರ್ಬೋದು, ತಮ್ಮೇಲ್ ಇದುವರೆಗೂ ಪಾಪ ಹೇಳ್ಕೊಡ್ತಿದಾರೆ, ಅದ್ ಬರ್ತಾ ಇಲ್ಲ ಒಂದು. ಆಮೇಲೆ ಒಂದು ಹ್ಯಾಶ್ಟ್ಯಾಗ್ ಅಂದ್ರೆ ಏನು, ಡಿಸ್ಕ್ರಿಪ್ಷನ್ ಅಂದ್ರೆ ಏನು, ಯಾವ ತರ ವಿಡಿಯೋ ಮಾಡ್ಬೇಕು, ಯಾವಾಗ ಹಾಕ್ಬೇಕು, ಏನು ನನಗೆ ಸಿಕ್ಕಾಪಟ್ಟೆ ಡೌಟ್ ಅಂದ್ರೆ ಡೌಟ್. ಯಾಕೆ ಅಂದ್ರೆ ಗೊತ್ತಿಲ್ಲದೆ ಮಾಡಕ್ ಒಂಥರ ಭಯ. ಸೊ ಏನನ್ನೂ ಗೊತ್ತಿರ್ಲಿಲ್ಲ, ಒಂದ್ ವಿಡಿಯೋ ಮಾಡ್ತಾ ಇದ್ದೆ, ಎಡಿಟಿಂಗ್ ಬರಲ್ಲ, ಸೊ ಅದಕ್ಕೆ ಈ ತರ ವಿಡಿಯೋ ಮಾಡ್ತೀನಿ ಅಂತ ಗೊತ್ತು. ಅವನು ಸಹ ಸುಮ್ನೆ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇದೆ, ಡಿಸ್ಕ್ರಿಪ್ಷನ್ ಇರಲ್ಲ, ಹ್ಯಾಶ್ಟ್ಯಾಗ್ ಏನು ಇರ್ತಿರ್ಲಿಲ್ಲ.
ಸೊ ಆ ಟೈಮಲ್ಲಿ ನಂಗೆ ಡಿಸ್ಕ್ರಿಪ್ಷನ್ ಹಾಕೋದ್ರಿಂದ ಹಿಡಿದು ಪ್ರತಿಯೊಂದು ಹೇಳ್ಕೊಟ್ಟಿದ್ದು ಕೂಡ ಅವರೇನೆ. ಸೊ ಕೆಲವೊಂದು ಅದು ಡಿಸ್ಕ್ರಿಪ್ಷನ್ ಟೈಮಿಂಗ್ಸ್ ಎಲ್ಲ ಹೇಳ್ಕೊಟ್ಮೇಲೆ ವಿಡಿಯೋ ತುಂಬಾ ಚೆನ್ನಾಗಿ ಸ್ವಲ್ಪ ರೆಸ್ಪಾನ್ಸ್ ಚೆನ್ನಾಗಿ ಬರಕತ್ತಿತ್ತು, ವ್ಯೂಸ್ ಕೂಡ ಚೆನ್ನಾಗಾಯ್ತು. ಸೊ ಅವ್ರು ಯಾರು ಅಂತ ಕೂಡ ನನ್ನ ತುಂಬಾ ಕೊನೆವರೆಗೂ ಸಪೋರ್ಟ್ ಇದ್ದು ಮಾನಿಟೈಸೇಷನ್ ಕೂಡ ಮಾಡ್ಕೊಟ್ಟಿದ್ದು ಆಕ್ಚುಲಿ ನನಗೆ ಅವರೇನೆ ಇದ್ರು. ಸೊ ಇನ್ನ ಲೈವ್ ವಿಚಾರ ಬಂದಾಗ ಆಗೋ ಹೇಗೋ ವಿಡಿಯೋ ಮಾಡ್ಕೊಂತ ಹೋಗ್ತಾ ಇದ್ದೆ, ಆಗೋ ಹೇಗೋ ಲೈವ್ ಮಾಡ್ತಾ ಇದ್ದೆ. ತುಂಬಾ ಜನ ಬರ್ತಾ ಇದ್ರು, ವಿಡಿಯೋ ಲೈವ್ ವೈರಲ್ ಆಗ್ಲಿಂದ ಕೂಡ ಬರ್ತಾ ಇದ್ರು, ಕೆಲವೊಂದ್ ಟೈಮ್ ಬರ್ತಾ ಇರ್ಲಿಲ್ಲ. ಅವರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಬಂದಾಗೂ ಕೂಡ ಸಪೋರ್ಟ್ ಸಿಕ್ಕಿದೆ, ಬರ್ಲಿಂದ ಕೂಡ ಸಪೋರ್ಟ್ ಸಿಕ್ಕಿದೆ. ಸೊ ಹಾಗೆ ಬಂದಾಗ ಇನ್ನ ಎಂಡಿಂಗು, ಸೊ ಇದ್ರಲ್ಲಿ ಕೆಲವೊಬ್ರು ಬ್ರದರ್ಸ್ಗೆ ಮೊದ್ಲೇನೆ ಗೊತ್ತಿತ್ತು, ಬಟ್ ಅವರು ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಿರ್ಲಿಲ್ಲ ಅಂತ ಅನ್ಕೊಂಡಿದೀನಿ. ಬಟ್ ಮೊದ್ಲಿಂದಾನು ನೋಡ್ತಾ ಇದ್ರು, ವಿಡಿಯೋ ಕೂಡ ನೋಡಿ ಸಪೋರ್ಟ್ ಮಾಡ್ತಾ ಇದ್ರು. ಲೈವ್ ಸ್ವಲ್ಪ ಕಮ್ಮಿ ಇತ್ತು ಅವ್ರು ಬರೋದು. ಆಕ್ಚುಲಿ ನನ್ನ ವಿಡಿಯೋ ಲೈವ್ ವಿಡಿಯೋ ವೈರಲ್ ಆದಾಗ ಲೈವ್, ಸೊ ಆ ಟೈಮಲ್ಲಿ ನನ್ನವರು ವೈರಲ್ ಆದಾಗ ಕಾಮನ್ ಆಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಇನ್ನು ಹುಡುಗಿರ್ ಲೈವ್ ವೈರಲ್ ಆದಾಗ ಕಾಮನ್ ಅದು. ಸೊ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಅದು ಈ ಮೂಲಕ ಅದೊಂದು ಟಿಪ್ಸ್ ಹೇಳ್ತೀನಿ. ವಿಡಿಯೋ ವೈರಲ್ ಆಯ್ತು, ರೆಕಮೆಂಡ್ ಆಯ್ತು ಯೂಟ್ಯೂಬ್ ಕಡೆಯಿಂದ ಅಂದ್ರೆ ಬ್ಯಾಡ್ ಕಮೆಂಟ್ಸ್ ಸಿಕ್ಕಾಪಟ್ಟೆ ಇರುತ್ತೆ. ಸೊ ಗುಡ್ ಕಮೆಂಟ್ಸ್ 25% ಇದ್ರೆ ಇನ್ನ 75% ಬ್ಯಾಡ್ ಕಮೆಂಟೇ ಇರುತ್ತೆ. ಆ ಕಮೆಂಟ್ ಆಕ್ಚುಲಿ ಅಣ್ಣರೆಲ್ಲ ಬಂದ್ರು, 3 ಲೊಕೇಶನ್ ಆಗಿರ್ಬೋದು, ಹರೀಶ್ ಅಣ್ಣ ಆಗಿರಬಹುದು, ರೊಲೆಕ್ಸ್ ಅಣ್ಣ ಆಗಿರಬಹುದು, ಇವ್ರು ಮೂವರು ಹೇಗಿದ್ರು ಅಂದ್ರೆ, ಇನ್ನಿಬ್ರು ಇದಾರಲ್ಲ ಅವ್ರು ಹೇಗೆ ಅಂತ ಹೇಳಿದ್ರೆ ಬರ್ತಿದ್ರು, ನೋಡ್ತಿದ್ರು, ಎಲ್ಲ ಅಬ್ಸರ್ವ್ ಮಾಡ್ತಿದ್ರು. ಈ ಅಣ್ಣರು ಲೈವ್ ಸ್ಟಾರ್ಟ್ ಆದಾಗಿಂದ ಆಕ್ಚುಲಿ ಒಂದೊಂದ್ಸರಿ 4 ಗಂಟೆ 4 ಗಂಟೆ ಲೈವ್ ಮಾಡಿದ್ದೀನಿ ನಾನು, ಯಾಕೆಂದ್ರೆ ವೈರಲ್ ಆಗಿತ್ತು. ಸೊ ಬೇಡ, ವಾಚ್ ಅವರ್ ಹುಚ್ಚಲ್ವಾ, ಮಾನಿಟೈಸೇಷನ್ ಮಾಡ್ಕೋಬೇಕು ಅಂತ ಕಂಟಿನ್ಯೂ ಮಾಡಿದಾಗೂ ಕೂಡ, ಕಂಟಿನ್ಯೂ ಬ್ಯಾಡ್ ಕಮೆಂಟ್ಸ್ ಬಂದಾಗೂ ಕೂಡ ಆಕ್ಚುಲಿ ತಂಗಿಯರ್ನ ಹೇಗೆ ಒಂದು ಸ್ವಂತ ತಂಗಿಯರ್ನ ಹೇಗ್ ಕಾಪಾಡ್ಕೋತಾರಲ್ವಾ, ಹೇಗೆ ಹರ್ಟ್ ಮಾಡ್ಬಾರ್ದು, ನಮ್ಮ ತಂಗಿಗೆ ಹರ್ಟ್ ಆಗ್ಬಾರ್ದು, ಮಾತಿಂದ ಯಾರೋ ಒಂದು ಮಾತಿಂದ ಹರ್ಟ್ ಆಗ್ಬಾರ್ದು ನಮ್ಮ ತಂಗಿಗೆ ಅಂತ ಹೇಳಿ ಆ ರೀತಿ ಅವ್ರ ಲೈವ್ ಅಲ್ಲಿ ಎಂಡಿಂಗ್ ವರ್ಗಿದ್ದು ಬ್ಯಾಡ್ ಕಮೆಂಟ್ ನನ್ ಕಣ್ಣಿಗೆ ಕಾಣ್ತಿರ್ಲಿಲ್ಲ. ಆಕ್ಚುಲಿ ಆ ತರ ಎಲ್ಲ ಟೈಮ್ ಔಟ್ ಕೊಡ್ಕೊಂಡು ಎಂಡಿಂಗ್ ವರ್ಗು ಲೈವ್ ಅಲ್ಲಿ ಇದ್ದು ಕಷ್ಟ ಸುಖ ಮಾತಾಡ್ಕೋತಾ ಸ್ವಲ್ಪ ತುಂಬಾನೇ ಮೇನ್ ಆಗಿ ಒಂದು ಮನೆ ಕಟ್ಟಕ್ಕೆ ಪಿಲ್ಲರ್ ಹೇಗೋ ಇವ್ರೆಲ್ರು ಕೂಡ ಹಾಗೇನೆ ನಂಗ್ ಅನ್ಸಿದ್ ಮಟ್ಟಿಗೆ. ಸೊ ಒಂದ್ ಮನೆ ಕಟ್ಟಕ್ಕೆ ಫೌಂಡೇಶನ್ ತುಂಬಾ ಮುಖ್ಯ. ಹಾಗೆ ನನ್ನ ಚಾನಲ್ ಮಾನಿಟೈಸೇಷನ್ ಆಗಕ್ಕೆ, ಲೈವ್ ವೈರಲ್ ಆಗಿ ಒಂದ್ ಹಂತಕ್ಕೆ ಹೋಗಿ, ಸೊ ಕೆಲವೊಂದ್ ಟೈಮು ಲೈವ್ ವೈರಲ್ ಆದಾಗ ಸೊ ಬ್ಯಾಡ್ ಕಮೆಂಟ್ ಬಂತು ಅಂತ ಚಾನಲ್ ಬಿಟ್ಟಿರೋರು ಇದಾರೆ, ಲೈವ್ ಬಿಟ್ಟಿರೋರು ಇದಾರೆ. ಸೊ ಆಕ್ಚುಲಿ ನಾನ್ ಬಿಡ್ಲಿಲ್ಲ, ಯಾಕೆಂದ್ರೆ ನಮ್ಮ ಅಣ್ಣರ್ ಕೂಡ ಧೈರ್ಯವಾಗಿ ಇರಮ್ಮ, ನೀನ್ ಲೈವ್ ಮಾಡು, ನಾವಿದೀವಿ, ನೀ ಹೆದರ್ಕೋಬೇಡ ಅಂತ ಧೈರ್ಯ ತುಂಬಿ ನನ್ನ ಲೈವ್ ಮಾಡ್ಸಿದ್ರು. ಸೊ ಅವರಿಗೂ ಕೂಡ ಈ ಮೂಲಕ ಕೋಟಿ ಕೋಟಿ ಧನ್ಯವಾದಗಳು ಕೂಡ ಹೇಳ್ತೀನಿ. ಇನ್ನಿಬ್ರು ಆಕ್ಚುಲಿ ಮಾನಿಟೈಸೇಷನ್ ಮಾಡ್ಕೊಟ್ಟಿದ್ದು, ನನ್ನ ಚಾನಲ್ ಅಲ್ಲಿ ಏನೇನ್ ಪ್ರಾಬ್ಲಮ್ ಇದೆ, ತುಂಬಾ ಒಂದ್ ಚಾನಲ್ ಓಪನ್ ಮಾಡಿದೀವಿ ಅಂದ್ರೆ ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಾರೆ. ಸೊ ನನ್ನ ಚಾನಲ್ ಅಲ್ಲಿ ಪ್ರತಿಯೊಂದು ಮಿಸ್ಟೇಕ್ ಹಂಗಿದೆ ಹಿಂಗಿದೆ ನಂಗೆ ಏನು ಚೆಕ್ ಮಾಡೋದ್ ಗೊತ್ತಿರ್ಲಿಲ್ಲ. ಸೊ ಹೇಗಿದೆ ಪ್ರಾಬ್ಲಮ್ ಅಲ್ಲಿ, ಚಾನಲ್ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ, ಮಾನಿಟೈಸೇಷನ್ ಆಗುತ್ತೋ ಇಲ್ಲೋ, ಮಾನಿಟೈಸೇಷನ್ ಮಾಡ್ಕೊಟ್ಟಿದ್ದು, ಸೆಟ್ಟಿಂಗ್ ಮಾಡ್ಕೊಟ್ಟಿದ್ದು, ಪ್ರೊಸೆಸ್ ಆಗೋದ್ರಿಂದ ಹಿಡಿದು ಮಾನಿಟೈಸೇಷನ್ ಮಾಡ್ಕೊಟ್ಟಿದ್ದಾರೆ. ಸೊ ಪಿನ್ ಒಂದೇ ಬಾಕಿ ಇರೋದು. ಸೊ ಅದು ಕೂಡ ಅವರೇ ವೆಯ್ಟ್ ಮಾಡ್ತಿದ್ದಾರೆ. ಆಕ್ಚುಲಿ ನನ್ಕಿಂತ ಜಾಸ್ತಿ ಅವರು ಕ್ಯೂರಿಯಾಸಿಟಿಯಾಗಿ ವೆಯ್ಟ್ ಮಾಡ್ತಿದ್ದಾರೆ, ನನ್ ಪಿನ್ ಬರ್ಲಿ, ಆಡ್ಸೆನ್ಸ್ ಪಿನ್ ಬರ್ಲಿ ಅಂತ. ಇವರೆಲ್ಲ ತುಂಬಾ ಸಪೋರ್ಟಿವ್ ಆಗಿದ್ರು. ಅಣ್ಣರ್ ಲಿಸ್ಟಿಗೆ ಬಂದ್ರೆ, ಇನ್ನ ಸಿಸ್ಟರ್ಸ್ ಫ್ರೆಂಡ್ಸ್ ಲಿಸ್ಟಿಗೆ ಬರೋದಾದ್ರೆ ಸಿರಿ ಸಿಸ್ಟರ್ ಆಗಿರ್ಬೋದು, ರಮ್ಯ ಸಿಸ್ಟರ್ ಆಗಿರ್ಬೋದು, ಅಮರ ಸಿಸ್ಟರು, ಇನ್ನ ರಮ್ಯಾ ಕುಟುಂಬ ಅಂತ ಇದ್ದಾರೆ, ಅವ್ರು ಕೂಡ ಇವರೆಲ್ಲ ಯೂಟ್ಯೂಬ್ ಚಾನಲ್ ಮಾಡಿದಾರೆ, ಇವರು ಕೂಡ ವಿಡಿಯೋ ಮಾಡ್ತಾರೆ. ಆಮೇಲೆ ಮಮತಾ ಸಿಸ್ಟರ್ ಆಗಿರ್ಬೋದು, ಶ್ರೇಯಸ್ ಸಿಸ್ಟರ್, ಆಕ್ಚುಲಿ ಆರ್ಮಿ ಶ್ರೇಯಸ್ ಸಿಸ್ಟರ್ ಅಂತ ಇದ್ದಾರೆ, ಅವರು ನನ್ನ ತವ್ರ ಮನೆ ಕಡೆಯಿಂದ ಆಕ್ಚುಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ನಾನು ಯೂಟ್ಯೂಬ್ ಅಲ್ಲಿ ಕನೆಕ್ಟ್ ಆಗಿದ್ದು. ಅವರು ಕೂಡ ಡೌಟ್ ಇದ್ದೆ ಲೈವ್ ಕೂಡ ಸಪೋರ್ಟ್ ತುಂಬಾ ಮಾಡ್ತಿದ್ರು. ಇನ್ನ ದೀಪು ಅಂದ್ರೆ ಕನ್ನಡತಿ ಕೈ ರುಚಿ ಅಂತ ಇದೆ, ಸೊ ಅವರು, ಅಮ್ಮು ಸಿಸ್ಟರ್ ಆಗಿರ್ಬೋದು, ಇನ್ನು ತುಂಬಾ ಜನ ಇದ್ದಾರೆ. ಬಟ್ ಬೈ ಚಾನ್ಸ್ ಏನಾದ್ರೂ ಯಾರ್ದಾದ್ರೂ ಹೆಸರು ಏನಾದ್ರೂ ಮಿಸ್ಟೇಕ್ ಆಗೋಗಿದ್ರೆ ದಯವಿಟ್ಟು ಕ್ಷಮೆ ಇರ್ಲಿ. ಇವರೆಲ್ಲ ಹೇಗೆ ಅಂದ್ರೆ ನನ್ಗೆ ಇವತ್ತಿಂದ ಅಂದ್ರೆ ಲೈವ್ ವೈರಲ್ ಆದಾಗಿಂದ ನಂಗೆ ಇವ್ರ ಫ್ರೆಂಡ್ ಅಲ್ಲ, ಆಕ್ಚುಲಿ ನನ್ನ ವಿಡಿಯೋ ಸ್ಟಾರ್ಟ್ ಮಾಡ್ದಾಗಿಂದ, ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗಿಂದ ಆಕ್ಚುಲಿ ಇವ್ರು ನನಗ್ ಫ್ರೆಂಡ್. ಸೊ ಅದುವರೆಗೂ ಹೇಗ್ ಸಪೋರ್ಟ್ ಮಾಡ್ತಾ ಇದ್ರು ಮೊದ್ಲಿಂದ ಇನ್ನೂವರೆಗೂನು ಹಾಗೆ ಸಪೋರ್ಟ್ ಮಾಡ್ಕೊಂತ ಇದ್ರು. ಕೆಲವೊಂದ್ ಟೈಮು ಯಾವ್ದೋ ಒಂದು ಸಿಲ್ಲಿ ವಿಚಾರಕ್ಕೆ ನಮ್ ಬೇಜಾರಾದಾಗ ಅದನ್ನ ಬಿಟ್ಬಿಡಿ, ಸೊ ಅದನ್ನ ಬಿಟ್ಟಾಕಿ ಮುಂದೆ ನಿಮ್ಮ ಯೂಟ್ಯೂಬ್ ಕಡೆ ಕಾನ್ಸಂಟ್ರೇಷನ್ ಮಾಡಿ ಅಂತ ಹೇಳಿ ಧೈರ್ಯ ಹೇಳಿದ್ದಾಗಿರ್ಬೋದು. ಕೊನೆವರೆಗೂ ನನಗ್ ಲೈವ್ ಅಲ್ಲಿ ಇದ್ದಾಗಿರ್ಬೋದು, ವಿಡಿಯೋ ನೋಡ್ಕೊಂಡಾಗಿರ್ಬೋದು, ನನ್ನ ಪರ್ಸನಲಿ ನನ್ನ ಸ್ವಲ್ಪ ಡಿಸಪಾಯಿಂಟ್ ಆದಾಗ ಕೂಡ ಧೈರ್ಯ ಹೇಳಿ ನನ್ನನ್ನ ಮೋಟಿವೇಟ್ ಮಾಡಿ ಇವತ್ತು ನನ್ನ ಚಾನಲ್ ಮಾನಿಟೈಸೇಷನ್ ಆಗ್ಬೇಕು ಅಂದ್ರೆ
ಇವ್ರೆಲ್ರು ಕೂಡ ಇದ್ದಾರೆ, ಎಲ್ರು ಕೂಡ ಇದ್ದಾರೆ. ಈಗ ಮನೇಲಿ ಅಕ್ಕ ತಂಗಿರು ಸಿಕ್ಕಾಪಟ್ಟೆ ಜಗಳ ಮಾಡ್ತಾರೆ, ಆದ್ರೆ ಒಂದು ಸೆಂಟಿಮೆಂಟ್ ಅಂತ ಬಂದ್ರೆ ಹೇಗೋ ಬಿಟ್ಕೊಡಲ್ಲ ಒಬ್ರನ್ನೊಬ್ರು. ಹಾಗೆ ಇವರೆಲ್ರು ನನ್ಗೆ ವೈಟಿಲಿ ಇವರೆಲ್ಲ ಸಿಕ್ಕಿರೋದು ಆಕ್ಚುಲಿ ಅಣ್ಣರಾಗಿರ್ಬೋದು, ಸಿಸ್ಟರ್ಸ್, ಫ್ರೆಂಡ್ಸ್, ಒಂಥರ ಏನ್ ಅನ್ಕೋತೀನಿ ಅಂದ್ರೆ ಒಂಥರ ನನ್ ಲಕ್ ಅನ್ಕೋತೀನಿ. ಇಷ್ಟು ಜನನ್ನ ನಾವು ಲೈಫ್ ಅಲ್ಲಿ ಸಂಪಾದಿಸಕ್ಕೆ ಖಂಡಿತ ಸಾಧ್ಯ ಇಲ್ಲ. ಇನ್ ರಿಲೇಟಿವ್ ಅಲ್ಲಿ ಅವರ ಅವಶ್ಯಕತೆ ತಕ್ಕಾಗೆ ನಮ್ಮನ್ನು ಉಪಯೋಗಿಸ್ಕೊತಾರೆ. ಫ್ರೆಂಡ್ ಸರ್ಕಲ್ ಅಲ್ಲಿ ಇಲ್ದಾರೆ, ಇಲ್ಲ ಅಂತಲ್ಲ. ಇನ್ನು ಆಕ್ಚುಲಿ ವೈಟಿ ಬಿಟ್ಟು ಫ್ರೆಂಡ್ ಇದಾರೆ, ಅವ್ರನ್ನು ಕೂಡ ನಾನು ಹೇಳ್ತೀನಿ. ಸೊ ಇನ್ ನೆಕ್ಸ್ಟ್ ಹೇಳ್ತೀನಿ. ಸೊ ಅವ್ರೆಲ್ರನ್ನು ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆ, ಸ್ನೇಹ ಎಲ್ಲಾನು ಸಂಪಾದಿಸೋದಷ್ಟು ಮುಖ್ಯ ಅಲ್ಲ. ಸೊ ನಾನು ಯೂಟ್ಯೂಬ್ ಬಂದ್ಮೇಲೆ ಏನ್ ಅರ್ನ್ ಮಾಡಿದೇನೋ ಬಿಟ್ಟಿನೋ ಗೊತ್ತಿಲ್ಲ. ಒಳ್ಳೆ ಬ್ರದರ್ಸ್, ಒಳ್ಳೆ ಫ್ರೆಂಡ್ಸ್, ಒಳ್ಳೆ ಸಿಸ್ಟರ್ಸ್ ಸಿಕ್ಕಿದ್ದಾರೆ. ಸೊ ಐ ಆಮ್ ಲಕ್ಕಿ ಅಂತ ಆದ್ರೂ ಕೂಡ ಹೇಳ್ತೀನಿ. ಇವ್ರೆಲ್ರಿಗೂ ಕೂಡ ಕೋಟಿ ಕೋಟೆ ಧನ್ಯವಾದಗಳು. ಆಕ್ಚುಲಿ ಸಿರಿ ಸಿಸ್ಟರ್ ಇದಾರೆ, ಸಿರಿ ವಿಪ್ಸ್ ಅಂತ. ಅವ್ರು ಹೇಗಪ್ಪ ಅಂದ್ರೆ ನನಗೆ ಗೊತ್ತಿಲ್ಲ. ಅವರ ನನ್ನ ಫ್ರೆಂಡ್ಶಿಪ್, ಇವರೆಲ್ಲ ಸಿಸ್ಟರ್ ಅನ್ಕೊಂಡ್ರೆ ಒಂಥರ ಫ್ರೆಂಡ್ಶಿಪ್ ಅಲ್ಲಿ ನಾವಿಬ್ರು ಇದೀವಿ. ಆಕ್ಚುಲಿ ಹೇಗಂದ್ರೆ ನನ್ ಲೈವ್ ಎಲ್ಲ ಮಾಡ್ಬೇಕಾದ್ರೆ ಮೊದ್ಲಿಂದಾನು ಬರ್ತಾ ಇದ್ರು. ಸೊ ಅವರಿಗೂ ಕೂಡ ವೈಟಿ ಹೊಸದಾಗಿತ್ತು. ಬಂದಾಗ ನಮ್ಮಿಬ್ರು ಫ್ರೆಂಡ್ಶಿಪ್ ಹೇಗ್ ಸ್ಟಾರ್ಟ್ ಆಯ್ತು ಅಂದ್ರೆ, ಆಕ್ಚುಲಿ ಈಗ ಲವರ್ಸ್ಗೆ ಒಂದು ಲೈನ್ ಹೇಳ್ತಾರೆ, ಅಯ್ಯೋ ಲವ್ ಮಾಡಕ್ಕಿಂತ ಮೊದ್ಲು ಎಲ್ರು ಜಗಳ ಮಾಡ್ತಾ ಇರ್ತಾರೆ, ಜಗಳ ಮಾಡ್ಕೊಂಡ್ ಆದ್ಮೇಲೆ ಲವ್ ಆಗುತ್ತೆ ಅಂತ. ಸೊ ಆ ರೀತಿ ನಮ್ಮಿಬ್ರ ನಡುವೆ ಏನಾಯ್ತು ಅಂದ್ರೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಲೈವ್ ಅಲ್ಲಿ ಒಂದ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತು. ಅಂದ್ರೆ ಅವ್ರು ಯಾರ್ದೋ ಲೈವಿಗೆ ಹೋಗಿದ್ರು, ನೀವ್ ಅವ್ರ ಲೈವ್ ಅಲ್ಲಿ ನಾನು ನೋಡಿದೀನಿ ಅಂದ್ರೆ, ಸೊ ಅದನ್ನ ಅವ್ರೇನೋ ಅರ್ಥ ಮಾಡ್ಕೊಂಡು ಇಬ್ರಲ್ಲಿ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಸ್ವಲ್ಪ ನಾನು ಅವರಿಗೆ ಲೈವ್ ಅಲ್ಲೇ ಜೋರ್ ಮಾಡ್ಬಿಟ್ಟೆ. ಓಕೆನಾ? ಅದನ್ನ ಕನ್ವಿನ್ಸ್ ಮಾಡಕ್ಕೆ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಕನೆಕ್ಟ್ ಮೊದ್ಲೇ ಆಗ್ತಿದ್ರು ಪಾಪ. ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಕ್ಕಿಂತ ಮೊದ್ಲೇ ಊಟ ತಿಂಡಿ ನಾರ್ಮಲ್ ಆಗಿ ಮಾಡ್ತಿದ್ರು. ಆಕ್ಚುಲಿ ಅವತ್ತಿನ ಜಗಳ ಏನಿತ್ತು, ನಾವ್ ಇವತ್ತು ಹೇಗಿದೀವಿ, ಹೇಗೆ ಕೊನೆವರೆಗೂ ಹೇಗೆ ನಾವ್ ಒಬ್ರಿಗೊಬ್ರು ಡಿಪೆಂಡ್ ಆಗಿದೀವಪ್ಪ ಅಂದ್ರೆ, ಸೊ ಬೆಳಗ್ಗೆ ಒಂದ್ ಗುಡ್ ಮಾರ್ನಿಂಗ್ ಮೆಸೇಜ್ ಬರ್ಲಿಲ್ಲ ಅಂದ್ರೆ, ಅಯ್ಯೋ ಯಾಕೋ ಸೀರಿಯಸ್ ಇಷ್ಟ ಇವತ್ತು ನಂಗೆ ಮೆಸೇಜ್ ಮಾಡಿಲ್ಲ, ಸೊ ಯಾಕೋ ಬೇಜಾರಾಗಿದಾರ. ಸೊ ಬೇಜಾರಾಗಲ್ಲ. ಆಕ್ಚುಲಿ ನಮ್ ಇಬ್ರು ನಡುವೆ ಆತರ ಬಾಂಡಿಂಗ್ ಇದೆ, ಬೇಜಾರಾಗಲ್ಲ. ಯಾಕೋ ಮಾಡಿಲ್ಲ, ಯಾಕೋ ಮಾಡಿಲ್ಲ, ಎದ್ದ ತಕ್ಷಣ ನಾನು ಅವ್ರಿಗೆ ಮೆಸೇಜ್ ನೋಡ್ಬೇಕು ಫೋನ್ ಅಲ್ಲಿ. ಆ ರೀತಿ ನಮ್ ಇಬ್ರು ನಡುವೆ ಬಾಂಡಿಂಗ್ ಸ್ಟಾರ್ಟ್ ಆಗಿದೆ. ಒಂಥರ ಆಕ್ಚುಲಿ ಹೇಗ್ ಹೇಳ್ಬೇಕು ಅಂದ್ರೆ, ಫ್ರೆಂಡ್ಶಿಪ್ ನಮ್ದು ಯಾರು ಅನ್ಕೋಬಹುದು ಏನಪ್ಪಾ ನಿನ್ನೆ 6 ತಿಂಗಳು ಫ್ರೆಂಡ್ಶಿಪ್ ದೊಡ್ಡದಾಗಿ ಹೇಳ್ಕೊಂತಾಳೆ. ಬಟ್ ಅದೇನೋ ಗೊತ್ತಿಲ್ಲ, ವರ್ಷದಾಗಿರೋ ಫ್ರೆಂಡ್ಶಿಪ್ 3 ವರ್ಷನ 4 ವರ್ಷನ ಆಯ್ತು, ಇವ್ರ ಜೊತೆನೆ ಇದೀವಿ ಅನ್ನೋ ಫ್ರೆಂಡ್ಶಿಪ್ ಅಲ್ಲಿ ಇರೋ ಫ್ರೆಂಡ್ಶಿಪ್ ನಮ್ ಬಾಂಡಿಂಗ್ ಇವಾಗೆ ಇದೆ. ಅಷ್ಟು ಒಂದು ಕೆಲವೊಂದ್ ವಿಚಾರದಲ್ಲಿ ನಂಗೆ ತುಂಬಾನೇ ವೈಟಿಲ್ಲೇ ಕೆಲವೊಂದ್ ಕಡೆ ಕಹಿ ಘಟನೆಗಳು ನಡೆದ್ವು. ಸೊ ಕೆಲವೊಬ್ರಿಗೆ ಗೊತ್ತಿರ್ಬೋದು. ಆ ಟೈಮಲ್ಲಿ ನಾನು ಲೈವ್ ಮಾಡೋದ್ ಬಿಟ್ಬಿಟ್ಟು, ವಿಡಿಯೋ ಮಾಡೋದ್ ಬಿಟ್ಬಿಟ್ಟು, ಬೇಡ ಈ ವೈಟಿ ಸವಾಸ ಏಕ್ ಬೇಕು ಅಂತ ಬಿಟ್ಟಾಗ ನನ್ನ ಆಕ್ಚುಲಿ ಮೋಟಿವೇಟ್ ಮಾಡಿದ್ದೆ, ನನಗೆ ಧೈರ್ಯ ತುಂಬಿದ್ದೆ ಸಿರಿ. ಓಕೆನಾ? ಸೊ ಅದ್ ಏನಾಗಿದೆ ಅಂದ್ರೆ, ಚಾನಲ್ ನೇಮ್ ಸಿರಿ ಇರೋದ್ರಿಂದ ನನಗೆ ಆಕ್ಚುಲಿ ಇದುವರೆಗೂ ಅವ್ರ ರಿಯಲ್ ನೇಮ್ ಕರೆಯಕ್ ಆಗ್ತಾ ಇಲ್ಲ. ನಾನ್ ಕರೀತಾ ಇಲ್ಲ, ನಾನ್ ಸಿರಿ ಅಂತಾನೆ ಅವ್ರಿಗೆ ಕರೆಯೋದು. ಆಕ್ಚುಲಿ ನನ್ ತುಂಬಾನೇ ಅಂದ್ರೆ ಧೈರ್ಯ ಕೊಟ್ಟಿದ್ದು, ಪರ್ಸನಲ್ ಕೇರ್ ತಗೊಂಡಿದ್ದು, ಧೈರ್ಯ ಕೊಟ್ಟಿದ್ದು, ಇದೇ ರೀತಿ ಮಾಡಿ ಅದೇ ರೀತಿ ಎಷ್ಟು ಸಪೋರ್ಟಿವ್ ಆಗಿದ್ರು ಅಂದ್ರೆ, ಆಕ್ಚುಲಿ ಅವರ ಚಾನಲ್ ಮೇಲೆ ಅವ್ರಿಗೆ ಇಂಟ್ರೆಸ್ಟ್ ಕಮ್ಮಿ ಆಗಿತ್ತು. ಅವ್ರಾಗಿರ್ಬೋದು, ರಮ್ಯಾ ಸಿಸ್ಟರ್ ಆಗಿರ್ಬೋದು, ಅವ್ರಿಬ್ರು ಹೇಗೆ ಅಂದ್ರೆ ಅವ್ರ ಚಾನಲ್ ಮಾನಿಟೈಸೇಷನ್ ಮಾಡೋದಾಗಿರ್ಲಿ, ವಿಡಿಯೋ ಮಾಡೋದಾಗಿರ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇರ್ಲಿಲ್ಲ. ಆಕ್ಚುಲಿ ನನ್ನ ಚಾನಲ್ ಅಲ್ಲಿ ನಾನು ವಿಡಿಯೋ ಮಾಡ್ಬೇಕು, ನನ್ನ ಚಾನಲ್ ವೈರಲ್ ಅಂತ ಪ್ರಶ್ನೆ ಬರ್ಲಿಲ್ಲ ಇಲ್ಲಿ. ನನ್ನ ಚಾನಲ್ ಮಾನಿಟೈಸೇಷನ್ ಆಗ್ಬೇಕು, ನಂಗೆ ವಾಚ್ ಅವರ್ ಕಂಪ್ಲೀಟ್ ಆಗ್ಬೇಕು. ನನ್ 2000 ವಾಚ್ ಅವರ್ ಇನ್ನೂ ಆಗಿರ್ಲಿಲ್ಲ, 1000 ಏನಾಗಿತ್ತು. ಅವ್ರ ಮೇನ್ ಆಸೆ, ಸಿಸ್ಟರ್ ನಿಮ್ದು ವಾಚ್ ಅವರ್ 2000 ನೋಡ್ಬೇಕು ಸಿಸ್ಟರ್, 2000 ನೋಡ್ಬೇಕು ಸಿಸ್ಟರ್, ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ, ವಿಡಿಯೋ ಹಾಕಿ, ಲೈವ್ ಮಾಡಿ. ಈ ರೀತಿ ಇದ್ರು. ಇವಾಗಾದ್ರೂ ಅಷ್ಟೇ ನಾವು ಸೀರಿಯಸ್ ಸಿಸ್ಟರ್, ನಾನು ದೇವರಲ್ಲಿ ಬೇಡ್ಕೊಳ್ಳೋದು ಒಂದೇನೆ, ಒಂದು ಒಳ್ಳೆಯ ನಿಜವಾದ ಫ್ರೆಂಡ್ಶಿಪ್, ನಿಜವಾದ ಸಂಬಂಧ ಸಿಗೋದು ತುಂಬಾನೇ ಕಷ್ಟ ವೈಟಿಲಿ. ನಾವು ಎಷ್ಟೇ ನಂಬಿದ್ರು ನಮಗೆ ಕೊನೆಯಲ್ಲಿ ಒಂದಿನ ಮೋಸ ಮಾಡೇ ಮಾಡ್ತಾರೆ. ಅಂತದ್ರಲ್ಲಿ ನನ್ನ 6 ತಿಂಗಳ ಎಕ್ಸ್ಪೀರಿಯನ್ಸ್ ಪ್ರಕಾರ ನಂಗೆ ಒಳ್ಳೆ ಗುಡ್ ಫ್ರೆಂಡ್ ಅಂತ ಸಿಕ್ಕಿರೋದು. ಸಿಕ್ಕಿದಾರೆ, ಇಲ್ಲ ಅಂತಲ್ಲ. ಅವ್ರೆಲ್ರನ್ನೂ ನಾನು ಗೌರವಿಸ್ತೀನಿ, ಎಲ್ರನ್ನೂ ಪ್ರೀತಿಸ್ತೀನಿ. ಎಕ್ಸ್ಪೆಷಲಿ ಇವ್ರನ್ನೆಲ್ಲ ಸಿಸ್ಟರ್ ತರ ನೋಡಿದ್ರೆ, ಸಿರಿ ಸಿಸ್ಟರ್ಗೆ ಅದೇನೋ ಫ್ರೆಂಡ್ ಅಂತ ಬಾಂಡಿಂಗ್ ಬಂದ್ಬಿಟ್ಟಿದೆ ನಮ್ಮಿಬ್ರ ನಡುವೆ. ಸೊ ಇದು ಕೊನೆವರೆಗೂ ನಾನು ಸಾಯೋವರೆಗೂ ಉಳಿಸ್ಕೊಳ್ಳೋಣ ಅಂತ ನಾನು ಅನ್ಕೊಂಡಿದೀನಿ. ಅವ್ರ ಮನ್ಸಲ್ಲಿ ಕೂಡ ಅದು ಇದೆ. ಎಕ್ಸ್ಪೆಷಲಿ ಥ್ಯಾಂಕ್ ಯು ಸೋ ಮಚ್ ಸಿರಿ. ಇದ್ರ ಮೂಲಕ ನಿಮ್ಗೂ ಕೂಡ ತುಂಬಾ ತುಂಬಾ ಧನ್ಯವಾದಗಳು. ನಮ್ಮ ಫ್ರೆಂಡ್ಶಿಪ್ ಕೊನೆವರೆಗೂ ಹೀಗೆ ಇರ್ಲಿ ಅಂತ ಕೂಡ ಹೇಳ್ತೀನಿ. ಹಾಗೆ ಇನ್ನೊಂದು, ವೈಟಿ ಬಿಟ್ಬಿಟ್ಟು ನನ್ನ ಫ್ರೆಂಡ್ ಅಂತ ಹೇಳಿದ್ರೆ, ನನಗೆ ಆಕ್ಚುಲಿ ನನ್ನ ಫ್ರೆಂಡ್ ಮಾಡ್ಕೊಳೋದು ತುಂಬಾನೇ ಮಾಡ್ಕೊಂತೀನಿ, ತುಂಬಾ ನಂಬ್ತೀನಿ. ಬಟ್ ನನ್ನ ಮೇನ್ ಪ್ರಾಬ್ಲಮ್ ಅಂದ್ರೆ ಇದು, ತುಂಬಾ ಜನನ ಫ್ರೆಂಡ್ ಅಂತ ಮಾಡ್ಕೊಂತೀನಿ, ಸಿಸ್ಟರ್ಸ್ ಅಂತ ನಂಬ್ತೀನಿ. ಅದಕ್ಕೆ ನನ್ನ ಯೂಸ್ ತಗೊಂಡು, ನನ್ನ ಹೆಲ್ಪ್ ತಗೊಂಡು, ನನ್ನ ಒಂದು ಎಲ್ಲ ಸಜೆಷನ್ ತಗೊಂಡು ಕೊನೆಗೆ ನಂಗೆ ಮೋಸ ಮಾಡೋಗಿರೋ ಫ್ರೆಂಡ್ಸ್ ಆಗಿರ್ಬೋದು,
ತುಂಬಾ ಜನ ಇದ್ದಾರೆ. ಹಾಗೆ ಕೂಡ ವೈಟಿಲು ಕೆಲವೊಂದು ಆಯ್ತು. ಸೊ ಅದಾದ ನಂತರ ವೈಟಿ ಬಿಟ್ಟು ಹೊರಗೆ ಹೋಗೋದಾದ್ರೆ ಸ್ವಲ್ಪ ನಾನು ಎಲ್ಲರೂ ಮಾತಾಡ್ತೀನಿ. ಎಕ್ಸ್ಪೆಷಲಿ ನಂಗೆ ನನ್ನ ಮಗಳ ಕ್ಲಾಸ್ ಕರ್ಕೊಂಡು ಹೋದಾಗ ಭರತನಾಟ್ಯ ಕ್ಲಾಸ್ ಇದೆ. ಸೊ ಅಲ್ಲಿ ನನಗೆ ಫ್ರೆಂಡ್ ಅಂತ ಆಗಿದ್ದು. ಸೊ ನಾನು ಎಲ್ರು ಮಾತಾಡಿಸ್ತಾ ಇರ್ಲಿಲ್ಲ, ಅದೇನೋ ಗೊತ್ತಿಲ್ಲ. ಅವರು ಕೂಡ ಒಂಥರ ಹೇಗೆ ಅಂದ್ರೆ ತುಂಬಾನೇ ಸೈಲೆಂಟ್. ಅವರಿಗೆ ಹೆಚ್ಚು ಜನ ಯಾರು ಬೇಡ, ಒಬ್ರು ಫ್ರೆಂಡ್ಶಿಪ್, ಜೆನ್ಯೂನ್ ಆಗಿರೋ ಒಬ್ಬರು ಫ್ರೆಂಡ್ಶಿಪ್ ಇದ್ರೆ ಸಾಕು. ಆ ರೀತಿ ಅದೇನೋ ನಮ್ಮ ಇಬ್ರ ನಡುವೆ ಫ್ರೆಂಡ್ಶಿಪ್ ಆಯ್ತು. ಇದುವರೆಗೂ ನನ್ಗೆ ವೈಟಿ ಬಿಟ್ಬಿಟ್ಟು ಫ್ರೆಂಡ್ ಅಂದ್ರೆ ವಿದ್ಯಾ ಅಂತ ಹೇಳ್ಬಿಟ್ಟು. ಸೊ ಅವರು ಕೂಡ ನಂಗೆ ತುಂಬಾನೇ ಅಂದ್ರೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಹೆಲ್ಪ್ ಅನ್ನೋಕಿನ ತರ ಶೇರಿಂಗ್ ಆಗಿರ್ಬೋದು, ಪ್ರತಿಯೊಂದು. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಭರತನಾಟ್ಯ ಕ್ಲಾಸ್ ಆಗಿ 6 ಮಂತಿಗೆ ಐಡಿಯಾ ಬಂತು. ಸ್ಟಾರ್ಟ್ ಮಾಡಿದಾಗ ಈ ತರ ಸ್ಟಾರ್ಟ್ ಮಾಡಿದೀನಿ ಅಂದ್ರೆ, ಓ ಹೌದಾ. ಸೊ ಅವ್ರು ಅವಾಗ ನಾನು ಸ್ಟಾರ್ಟ್ ಮಾಡಿದೀನಿ ಅಂದಾಗ ಅವ್ರ ಫೀಲ್ ಎಲ್ಲೋಗಿತ್ತು. ಸೊ ನಾನು ಇನ್ಮೇಲೆ ಯೂಟ್ಯೂಬರ್ ಫ್ರೆಂಡು. ಸೊ ಅವ್ರ ಬಾಯಲ್ಲಿ ಆಕ್ಚುಲಿ ಅವಾಗ ಬಂದಿತ್ತು. ಸೊ ಅದೇ ಇದಕ್ಕೋಸ್ಕರ ಏನೋ ಗೊತ್ತಿಲ್ಲ, ಇವತ್ ನಾನು ಯೂಟ್ಯೂಬರ್ ಆದೆ. ಅವರ ಬಾಯಿಂದ ಬಂದ ಮಾತು ಇವತ್ ನಾನು ಒಂದು ಯೂಟ್ಯೂಬರ್ ಆದೆ ಅಂತ ನಾನು ಅನ್ಕೋತೀನಿ. ಅವರು ಕೂಡ ತುಂಬಾ ನನ್ಗೆ ಏನೇ ಒಂದ್ ಫೀಲಿಂಗ್ಸ್ ಇರ್ಬೋದು, ಪರ್ಸನಲಿ ಆಗಿರ್ಬೋದು, ಯೂಟ್ಯೂಬ್ ಬಗ್ಗೆ ಎಲ್ಲಾನು ಶೇರ್ ಮಾಡ್ಕೊತಾ ಇದ್ದೆ. ಅವರು ಕೂಡ ಯೂಟ್ಯೂಬ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಬಟ್ ಒಂದ್ ದಿನನೂ ಕೂಡ ಮೆಸೇಜ್ ಹಾಕಿಲ್ಲ ಲೈವ್ ಅಲ್ಲಿ. ಬಟ್ ಆದ್ರೆ ಏನಂದ್ರೆ ನಾನು ಹಿಂಗ್ ಲೈವ್ ಮಾಡ್ತಾ ಇದೀನಿ ಅಂದ್ರೆ ಸಾಕು, ಅವ್ರು ಏನೇ ವರ್ಕ್ ಮಾಡ್ತಾ ಇದ್ರು ಫೋನ್ ಆನ್ ಮಾಡ್ಬಿಟ್ಟು ನಂಗೆ ಸಪೋರ್ಟ್ ಮಾಡ್ತಾ ಇದ್ರು. ಇವತ್ ನೀವು ಈ ತರ ಮಾತಾಡಿದ್ರಿ, ಪ್ರತಿಯೊಂದು ಒಂಥರ ಶೇರಿಂಗು. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೀನಿ ಅಂತ ಅಂದಾಗ ಮಾಡಿ ಒಳ್ಳೇದಾಗುತ್ತೆ, ಏನೇ ಸಪೋರ್ಟ್ ಇದ್ರು ನಾನು ಮಾಡ್ತೀನಿ ಅಂತ ಹೇಳಿ ಅವರು ಕೂಡ ನಂಗೆ ತುಂಬಾನೇ ಸಪೋರ್ಟಿವ್ ಆಗಿದ್ರು. ಮೊನ್ನೆ ಮಾನಿಟೈಸೇಷನ್ ಆದಾಗೂ ಕೂಡ ಈಗ ಆಯ್ತು ಅಂತ ಹೇಳಿದಾಗ ತುಂಬಾನೇ ಖುಷಿ ಪಟ್ಟು, ತರ ಫ್ಯಾಮಿಲಿಲೆಲ್ಲ ಹೇಳ್ಕೊಂಡು ತುಂಬಾ ಖುಷಿ ಪಟ್ಟು. ವೈಟಿ ಬಿಟ್ಬಿಟ್ಟು ನನಗೆ ಬೆಸ್ಟಿ ಅಂತ ಅಂದ್ರೆ ತುಂಬಾ ಅವ್ರೇನೆ. ಇನ್ನ ನನ್ನ ಚೈಲ್ಡ್ಹುಡ್ ಅಲ್ಲಿ ಆಗಿರ್ಬೋದು, ಕಾಲೇಜಲ್ಲಿ ಆಗಿರ್ಬೋದು ಇದಾರೆ, ಎಲ್ರ ಹತ್ರನು ಶೇರ್ ಮಾಡ್ಕೋತೀನಿ. ಬಟ್ ಆಕ್ಚುಲಿ ಥ್ಯಾಂಕ್ ಯು ಸೋ ಮಚ್ ವಿದ್ಯಾ ಅಂತ ಹೇಳ್ತೀನಿ. ಸೊ ಅವರು ಕೂಡ ಹಾಗೇನೆ. ಇವ್ರೆಲ್ರಿಗೂ ಧನ್ಯವಾದ ಹೇಳ್ಬೇಕಿತ್ತು, ಹೇಳ್ತಾ ಇದ್ದೀನಿ. ಇನ್ನ ಒಂದು ಎಕ್ಸ್ಟ್ರಾ ಹೇಳ್ಬೇಕು. ಏನಂದ್ರೆ ಕೆಲವೊಂದು ಮೊದ್ಲೆಲ್ಲ ಬರ್ತಾ ಇದ್ವು, ಇತ್ತೀಚೆಗೆ ನನ್ನ ಲೈವ್ ವೈರಲ್ ಆದಾಗ ಬಂದು ನನಗೆ ಜೆನ್ಯೂನ್ ಆಗಿ ಸಪೋರ್ಟ್ ಮಾಡಿ ನನ್ನ ಚಾನಲ್ ಮಾನಿಟೈಸೇಷನ್ ಮಾಡ್ಕೊಟ್ಟು ಇದುವರೆಗೂ ಇದ್ದರ್ ಲೀಸ್ಟ್ ಇದಿಷ್ಟ ಆದ್ರೆ, ಇನ್ನು ಕೆಲವೊಂದು ನಡುವೆ ಬರೋದು, ಏನು ವೈರಲ್ಲ, ಅಯ್ಯೋ ಇವತ್ ವೈರಲ್ಲೇ ಇಲ್ಲ ಅನ್ನೋದು. ಏನಾದ್ರೂ ಒಂದ್ ಮಾತಾಡ್ತಾ ಇದೀವಿ, ಏನೋ ಅವತ್ ಮನ್ಸಿಗೆ ಬೇಜಾರಾತು ಅಂದ್ರೆ ನಾನು ಇವ್ರೆಲ್ರು ಲೈವ್ ಅಲ್ಲಿ ಇರ್ತಿದ್ರಲ್ಲ ಶೇರ್ ಮಾಡ್ಕೊಂತಾ ಇದ್ದೆ. ಆ ಟೈಮಲ್ಲಿ ಕೇಳಿಸ್ಕೊಂತಾ ಇರ್ಲಿಲ್ಲ, ಮಧ್ಯದಿಂದ ಬಂದ್ಬಿಟ್ಟು ಏನಕ್ಕ ಏನಾಯ್ತು, ಏನ್ ಸಿಸ್ಟರ್ ಏನಾಯ್ತು ಸಿಸ್ಟರ್, ಯಾಕೆ ಶ್ವೇತಾ ಏನಾಯ್ತು, ಈ ತರ ಕೇಳೋರು ತುಂಬಾ ಹರ್ಟ್ ಮಾಡಿದ್ರು ನಂಗೆ. ಇನ್ನ ಮೊನ್ನೆ ಲೈವ್ ವೈರಲ್ ಆದಾಗ ಒಂದು 2 ಡೇಸ್ ಲೈವ್ ವೈರಲ್ ಆಯ್ತು. 3 ಡೇಸ್ ಅಲ್ಲಿ ಎಲ್ರಿಗೂ ವೈರಲ್ ಆಗ್ಬೇಕು ಅಂದ್ರೆ ನಮ್ ರಿಲೇಷನ್ ಏನಲ್ಲ ಅಲ್ವಾ ವೈಟಿ, ನಿಮ್ ರಿಲೇಷನ್ ಅಲ್ಲ, ನಮ್ ರಿಲೇಷನ್ ಅಲ್ಲ. ಯೂಟ್ಯೂಬ್ನರು ಸ್ವಲ್ಪ ಅವತ್ ಯಾಕೋ ವ್ಯೂಸ್ ಕೂಡ ಕಮ್ಮಿ ಇತ್ತು ಲೈವ್ದು. ಆವಾಗ ಫೇಕ್ ಐಡಿ, ಅವ್ರದ್ದು ಯಾವ್ದು ಚಾನಲ್ ಇರಲ್ಲ, ಫೇಕ್ ಐಡಿಯಿಂದ ಬಂದು ವೈರಲ್ ಅಂತ ಚಾನಲ್ ಕ್ರಿಯೇಟ್ ಮಾಡ್ಕೊಂಡ್ ಬಂದು ಕೂಡ ವೈರಲ್ ಆಗಿದ್ರಿ. ಸೊ ವೈರಲ್ ಕೂಡ ಎಂತ ಗಾಳಿ ಟೂರ್ಕೊಂಡೋಯ್ತಾ ವೈರಲ್. ಒಂಥರ ಕಿಂಡಲ್ಲ ತುಂಬಾನೇ ಮಾತಾಡಿದಾರಿದ್ದಾರೆ, ಆಡ್ಕೊಂಡಿದಾರಿದ್ದಾರೆ, ಹಿಂದಿಂದ ಆಡ್ಕೊಂಡಿದಾರಿದ್ದಾರೆ, ಮುಂದಿಂದ ಬೈದಿರೋರಿದ್ದಾರೆ. ಆಕ್ಚುಲಿ ಲೈವ್ ಆಗ್ಬೇಕಾದ್ರೆ ಬಂದು ನಮ್ ಲೈವ್ ಅಲ್ಲಿ ಏನ್ ಆಗ್ತಿದೆ ಅಂತ ತಿಳ್ಕೊಂಡಿರೋರಿದ್ದಾರೆ. ನಮ್ಮಿಂದನೇ ಹೆಲ್ಪ್ ತಗೊಂಡು ನಾಳೆ ನಮ್ಗೇನೆ ಹಿಂದೆ ಅವ್ರ ಲೈವ್ ಅಲ್ಲಿ ಹೋದಾಗ ರೆಸ್ಪೆಕ್ಟ್ ಇಲ್ದಂಗ್ ಮಾತಾಡೋದು ಆಗಿರಬಹುದು. ನೀವ್ ಬರೋದೇ ಇಲ್ಲ, ನಮಗ್ ಸಪೋರ್ಟೇ ಮಾಡೋದಿಲ್ಲ. ಸೊ ಸಪೋರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಲೈವ್ ಹೋಗಿ ಸಪೋರ್ಟ್ ಮಾಡ್ಬೇಕು ಅಂತ ಇಲ್ಲ. ನಮ್ಗೆ ಅವ್ರು ಒಳ್ಳೇದು ಅನ್ಸಿದ್ರೆ ನಾವು ವಿಡಿಯೋ ಕೂಡ ನೋಡಿ ಸಪೋರ್ಟ್ ಮಾಡಿರ್ತೀವಿ. ಬಟ್ ಅವ್ರದ್ದು ಅರ್ಥ ಆಗಲ್ಲ, ಡೈರೆಕ್ಟ್ ಆಗಿ ಮಾತಾಡಿರ್ಬೋದು. ಎಲ್ರು ಕೂಡ ನನ್ನ ವೈರಲ್ ಆ ಟೈಮಲ್ಲಿ ಎಲ್ರು ಬಂದು ಕಿಂಡಲ್ ಮಾಡಿದ್ರು. ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಐಡಲ್ ಕೂಡ ಇದ್ದು ನಾನು ಏನೇನ್ ಲೈವ್ ಮಾಡ್ತೀನಿ ಅಂತ ನೋಡ್ಕೊಂಡು ಮತ್ತೆ ನಾನು ಲೈವ್ ಅಪ್ಡೇಟ್ ಮಾಡಿದಾಗ ಲೈವ್ ಕೂಡ ನೋಡಿರೋದಿದ್ದಾರೆ. ಅವರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಇದ್ರ ಮೂಲಕ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಇದೇ ರೀತಿ ನನ್ನ ಮಾನಿಟೈಸೇಷನ್ ಆದ್ಮೇಲೆ ಕೂಡ ನಾನು ವಿಡಿಯೋ ಹಾಕಂತ ಹೋಗ್ಲೇಬೇಕು, ಬಿಡಕ್ಕಾಗಲ್ಲ ಅಲ್ವಾ, ನೋಡ್ಲೇಬೇಕು. ಸೊ ವಿಡಿಯೋ ಹಾಕ್ತೀನಿ, ಲೈವ್ ಕೂಡ ಮಾಡ್ತೀನಿ. ನಿಮ್ಮ ಎಲ್ಲರ ಫ್ರೆಂಡ್ಶಿಪ್ ಆರೈಕೆ ಇದೇ ರೀತಿ ಕೊನೆವರೆಗೂ ನನ್ನ ಜೊತೆ ಇರ್ಲಿ. ನನ್ನ ಕೊನೆ ಒಂದು ಏನೋ ಯೂಟ್ಯೂಬ್ ದೊಡ್ಡ ಸಾಧನೆ ಮಾಡಿದ್ರು ಕೂಡ ನಿಮ್ಮ ಫ್ರೆಂಡ್ಶಿಪ್ ಹೀಗೆ ಇರ್ಲಿ, ನಿಮ್ಮ ಆಶೀರ್ವಾದ ಹೀಗೆ ಇರ್ಲಿ, ನಿಮ್ಮ ಸಪೋರ್ಟ್ ಹೀಗೆ ಇರ್ಲಿ ಅಂತ ನಾನು ನಿಮ್ಮೆಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ತೀನಿ. ಇಷ್ಟೊತ್ತು ನನ್ನ ವಿಡಿಯೋ ವಾಚ್ ಮಾಡಿದ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಎಲ್ರಿಗೂ ಧನ್ಯವಾದ ಕೂಡ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.